ಕೊನೆ ಸರ್ ಈ ಭಾಗಕ್ಕೆ ಬಂದಿದ್ರೆ ಈ ಭಾಗದ ಪ್ರಮುಖ ಬೇಡಿಕೆ ಏನಂದ್ರೆ ರೈತರು ಎರಡನೇ ಬೆಳೆಗೆ ನೀರು ಬೇಕು ಅಂತ ಹೇಳ್ತಾರೆ. ಸರ್ಕಾರ ಈಗ ಬೆಳಗಾವಿ ರೈತರಿಗಾಗ್ಲಿ ಮಂಡ್ಯ ರೈತರಿಗಾಗ್ಲಿ ಕೊಟ್ಟಷ್ಟು ಇಂಪಾರ್ಟೆನ್ಸ್ ಈ ಭಾಗ ಕೊಡ್ತಲ್ಲ. ಯಾಕಂದ್ರೆ ಒಂದು ಮೀಟಿಂಗ್ ಕರೆಯೋದು ಕೂಡ ಮೀನಾಮೇಷ ಎಣಿಸ್ತದೆ ನೀರಾವರಿ ಸಲಹಾ ಸಮಿತಿ ಸಭೆನ. ಕನಿಷ್ಠ 5 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಿಲ್ಲ ಅನ್ನೋದು ಸಣ್ಣ ವಿಷಯ ಅಲ್ಲ ಸರ್. ಪದೇ ಪದೇ ಮೀಟಿಂಗ್ ಮುಂದೂಡ್ತಾರೆ. ಮಂಡ್ಯದ್ದೇ ಸಪರೇಟ್, ಬಳ್ಳಾರಿಗೆ ಆಗ ಎಲ್ಲ ಕಡೆ ರೈತರೆಲ್ಲ ಒದ್ದೆ. ಆ ಇಶ್ಯೂನೇ ಸಪರೇಟ್, ಈ ಇಶ್ಯೂನೇ ಸಪರೇಟ್. ಇಲ್ಲಿಯ ಸ್ಥಳೀಯ ಸಚಿವರುಗಳೇ ಸಲಹಾ ಸಮಿತಿ ಅಧ್ಯಕ್ಷರಿರ್ತಾರೆ. ಅವ್ರು ಕೂತ್ಕೊಂಡು ತೀರ್ಮಾನ ಮಾಡ್ಬೇಕು. ಹೆಚ್ಚು ಅಂದ್ರೆ ನೀರಾವರಿ ಸಚಿವರು. ಸೊ ನಾನು ಸಹ ಒತ್ತಾಯ ಮಾಡ್ತೀನಿ. ಇಲ್ಲಿ ರೈತರ ಪರವಾಗಿ ಏನಾಗ್ಬೇಕು ಅದನ್ನ ಇಲ್ಲಿಯ MP ಅವರಿದ್ದಾರೆ, ಶಾಸಕರು ಮಂತ್ರಿಗಳು ಕೂತ್ಕೊಂಡು ಮಾಡ್ಲಿಕ್ಕೆ. ನಾವು ಈಗ ಥೈಲ್ಯಾಂಡ್ ಎಲ್ಲಕ್ಕೂ ಅನುಕೂಲ ಆಗೋ ದೃಷ್ಟಿಯಿಂದನೇ ಈ ತರ ಟೈಮ್ ಅಲ್ಲಿ ಕೃಷಿ ಹೊಂಡವನ್ನ ಮೊದಲು 100 ತಾಲೂಕಿದ್ದನ್ನ ಈಗ 224ಕ್ಕೂ ಎಕ್ಸ್ಟೆಂಡ್ ಮಾಡಿದೀವಿ. ಮತ್ತು ಅನ್ಲಿಮಿಟ್ ಕೃಷಿ ಹೊಂಡ ಮೊದಲು ಲಿಮಿಟೇಷನ್ ಇತ್ತು. ಇವತ್ತು ಈ ಸಾರಿ 12,000 ಅಂತ ಗುರಿ ಇಟ್ಕೊಂಡಿದೀವಿ. ಇನ್ನೂ ಹೆಚ್ಚು ಬಂದ್ರು ಮಾಡ್ತೀವಿ. ರೈತರ ಪರ ಇದೀವಿ. 5 ಗ್ಯಾರಂಟಿನೂ ರೈತರ ಪರನೇ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಮೊನ್ನೆ ಬೆಳೆ ಹಾನಿ ಆದಾಗ, ಮಳೆಯಿಂದ ಹಾನಿ ಆದಕ್ಕೆ 8,500 ಹೆಚ್ಚುವರಿ ರಾಜ್ಯ ಸರ್ಕಾರ ಕೊಡುವಂಥದ್ದು ಒಂದೇ ದಿನದಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. STPTS ಹೌದು. ಈಗ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಯಿಂದ ಹಣ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದ ತಕ್ಷಣ ಮಾಡ್ತೀವಿ. ಥ್ಯಾಂಕ್ ಯು.